ಹಲೋ ಹಾಯ್ ಫ್ರೆಂಡ್ಸ್. ಏನಪ್ಪ ಮಿಷಿನ್ ರಿಪೇರಿ ಮಾಡೋರು ಈ ಮಿಕ್ಸಿ ಜಾರ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ನಮ್ಮ ಶ್ರೀಮತಿ ಅವರು ಯಾವಾಗ ನೋಡು ಜಾರ್ ಪ್ರಾಬ್ಲಮ್ಮು ಅಂತ ನಮಗೆ ತುಂಬಾನೇ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂತಾರೆ. ಅದಕ್ಕೆ ನಾವು ಮಿಷಿನಲ್ಲಿ ರಿಪೇರಿ ಮಾಡ್ತೀವಲ್ಲ, ಇದಕ್ಕೇನಾದರೂ ಒಂದು ಐಡಿಯಾ ಮಾಡಬೇಕು ಅಂತ ನೋಡಿ ಬನ್ನಿ ಇಲ್ಲಿ ಹತ್ರ. ಇದು ನೋಡಿ ಎಷ್ಟು ಓವರ್ ಸೈಜ್ ಆಗ್ಬಿಡುತ್ತೆ. ಇದು ಓಡ್ತಾ ಓಡ್ತಾ ಫುಲ್ ಓವರ್ ಸೈಜ್ ನೋಡಿ. ಓಕೆನಾ? ಈ ಬುಷ್ನ ಕೂಡ ನಾನು ತೆಗ್ದಿದ್ದೀನಿ ನೋಡಿ. ಈ ಬುಷು ಎಷ್ಟು ಓವರ್ ಸೈಜ್ ಆಗ್ಬಿಡುತ್ತೆ ನೋಡಿ, ಎಷ್ಟು ಶೇಕಿಂಗ್ ಬಂದ್ಬಿಡುತ್ತೆ. ಒನ್ ಟೈಮು ಇದು ಒರಿಜಿನಾಲಿಟಿ ಹೋಗ್ಬಿಡ್ತು ಅಂದರೆ, ಈ ಕಂಪ್ಲೇಂಟ್ ಇರೋದಕ್ಕೆ ನಾವು ಪ್ರೆಸ್ಟೀಜ್ ತೊಗೊಂಡ್ರು ಒರಿಜಿನಲ್ ಹೋದ್ಮೇಲೆ ಸೇಮ್ ಪ್ರಾಬ್ಲಮ್ ರೀ. ಯಾವಾಗ ನೋಡ್ರು ಜಾರ್ ಸರಿ ಮಾಡ್ರಿ. ಇದು ಪರ್ಮನೆಂಟ್ ಸೊಲ್ಯೂಷನು ಇಲ್ಲ, ತುಂಬ ವರ್ಷದ ಗಂಟ ಇದು ಓಡಬೇಕು. ಏನು ಪ್ರಾಬ್ಲಮ್ ಅಂತ ಹೇಳ್ಬೇಡ. ಅದಕ್ಕೆ ಒಂದು ಒಳ್ಳೆ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಆ ಪ್ಲ್ಯಾನಿಂಗ್ ಏನಂತ ಈ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಓಕೆ ನೋಡಿ, ಇದೆಷ್ಟು ಪ್ಲೇ ಬಂದ್ಬಿಟ್ಟೈತೆ. ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ನೋಡಿ. ಈ ಚಿಕ್ಕ ಜಾರಲ್ಲಿ ನೋಡಿ ಎಷ್ಟು ಪ್ಲೇ ಬಂದ್ಬಿಟ್ಟೈತೆ. ಬುಷ್ ಎಷ್ಟು ಪ್ಲೇ ಬಂದರೆ ಕೆಲಸ ಮಾಡೋದಿಲ್ಲ. ಓಕೆನಾ? ಅದಕ್ಕೆ ನೋಡಿ ಒಂದು ಐಡಿಯಾ ಮಾಡಿದ್ದೀನಿ. ಒಂದು ಶಾಫ್ಟು ಒಂದು ಹೊಸದು ತಗೊಂಬಂದಿದ್ದೀನಿ, ಒಂದು ನೆಟ್ಟು, ಅದಕ್ಕೆ ಬೇಕಾಗಿರೋ ಬುಷು. ಆ ಬುಷ್ ಬಂದ್ಬಿಟ್ಟು ಇದಕ್ಕೆ ಇವಾಗ ಎರಡಕ್ಕೂ ಹಾಕ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ, ಇದೇ ಆ ಬೇರಿಂಗ್. ಇದ್ರ ಹೆಸರು ಬಂದ್ಬಿಟ್ಟು ನೀಡಲ್ ಬೇರಿಂಗ್ ಅಂತೀವಿ. ಅದು ಎಲ್ಲಾದರೂ ತುಂಬ ಕಾಂಪ್ಲಿಕೇಟೆಡ್ ಸಿಕ್ಕಿಲ್ಲ ನನಗೆ. ತುಂಬ ಓಡಾಡ್ಬಿಟ್ಟು ಒಂದು ಕಡೆ ಸಿಕ್ತು. ದೊಡ್ಡದು ಸಿಕ್ಬಿಡುತ್ತೆ. ಈ 8mm 6mm ರೇಂಜಲ್ಲಿ ಸಿಗೋದಿಲ್ಲ. ಈ ಬುಷ್ನ ನೋಡಿ, ಈ ಬುಷ್ ಒಳಗಡೆ ಲೇತಲ್ಲಿ ಮಿಲ್ಲಿಂಗ್ ಮಾಡಿ ಅದರೊಳಗಡೆ ಕುಣಿಸ್ತೀನಿ ನೋಡಿ. ಇವಾಗ ಎಷ್ಟು ಜಾರ್ಗಳು ತಗೊಂಬಂದು ವೇಸ್ಟ್ ಮಾಡಿದ್ದೀನಿ ನೋಡಿ. ಈ ಅಣ್ಣ ಹತ್ರ ಬಂದ್ಬಿಟ್ಟಿದ್ದೀನಿ ನಾನು. ಇವಾಗ ಇವರೇ ಆ ಬುಷ್ನ ನಮಗೆ ರೆಡಿ ಮಾಡಿ ಕೊಡೋದು, ಬೇರಿಂಗ್ನ. ಲಾಸ್ಟ್ ಫೈನಲ್ ಟಚಪ್ಪಲ್ಲಿ ನಾನು ಹೋಗಿದ್ದೀನಿ, ಮಾಡಿ ಇಕ್ಬಿಟ್ಟಿದ್ರು. ನೋಡಿ ಫ್ರೆಂಡ್ಸ್, ಲಾಸ್ಟ್ ಟಚಪ್ಪಲ್ಲಿ ನೋಡಿ ಯಾವ ಥರ ಬಂದೈತೆ ಅಂತ ಔಟ್ಪುಟ್ ನೋಡಿ. ಅದೇ ಬೇರಿಂಗು. ಬನ್ನಿ ಫ್ರೆಂಡ್ಸ್, ನೋಡಿ ಇದು ಅದೇ ಬುಷು ನೋಡಿ. ಇದೇ ಬುಷು ಈ ಥರ ಇರೋದನ್ನ ಇದರೊಳಗಡೆ ಲೇತಲ್ಲಿ ಹೋಗ್ಬಿಟ್ಟು ಇದನ್ನು ಮಿಲ್ಲಿಂಗ್ ಮಾಡಿಸಿ ಇದರೊಳಗಡೆ ಆ ಬೇರಿಂಗ್ ಹಾಕಿದ್ದೀವಿ. 2 ಬೇರಿಂಗ್ ಐತೆ ಇದರಲ್ಲಿ ನೋಡಿ. ಮೇಲ್ಗಡೆ ಈ ಥರ ಬೇರಿಂಗ್ ಹಾಕಿದ್ದೀವಿ. ಇದಕ್ಕೆ ಒಂದು ಹೊಸ ಶಾಫ್ಟ್ ತೊಗೊಂಬಂದಿದ್ದೀವಿ. ಓಕೆನಾ? ಇದು ಮಾಡೋ ಉದ್ದೇಶ ಏನಂದರೆ, ಎಲ್ಲರಿಗೂ ಒಂದು ಹೆಲ್ಪ್ಫುಲ್ ಆಗಲಿ ಅಂತಲೇ. ಇದು ಸಕ್ಸಸ್ ಆಗ್ಬೋದು, ಯಾಕಂದರೆ ಇದು ಬೇರಿಂಗು ಬೇಗ ಹೋಗೋದಿಲ್ಲ. ಈ ಮೆಟಲ್ ಬಂದ್ಬಿಟ್ಟು ತುಂಬ ಲೋ ಮೆಟಲ್. ಇದು ಸ್ವಲ್ಪನೂ ಚೆನ್ನಾಗಿಲ್ಲ. ಈ ಮೆಟಲ್ ಒರಿಜಿನಾಲಿಟಿ ಹೋಗ್ಬಿಡ್ತು ಅಂದರೆ, ನಾವು ಮಾರ್ಕೆಟ್ಗೆ ಹೋಗಿ ತಗೊಂಬಂದು ಹಾಕಿದ್ರೇನು ತುಂಬ ಇದು ಹೋಪ್ಲೆಸ್ ಮೆಟಲ್. ಈ ಮೆಟಲ್ಗೆ ಹಾಕಿದ್ರೆ ಒಂದೇ ತಿಂಗಳಲ್ಲಿ ನೀವು ಜಾಸ್ತಿ ಕೆಲಸ ಮಾಡಿದ್ರೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಐಡಿಯಾ ನನ್ನ ಮೈಂಡಲ್ಲಿ ಬಂತು. ಯಾವಾಗೂ ಹೇಳ್ತಾ ಇರ್ತಾರೆ ಮಿಕ್ಸಿ ಜಾರಲ್ಲಿ ಯಾವಾಗ ಹಿಂಗೆ ಶೇಕಿಂಗ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಇದನ್ನು ನೋಡಿ ನೀವು ಮಾಡ್ಕೊಬೋದು. ಜಾಸ್ತಿ ಏನು ಖರ್ಚೇನು ಆಗೋದಿಲ್ಲ, ಆದರೆ ಒನ್ ಟೈಮ್ ಸೊಲ್ಯೂಷನ್ ಇದು. ಬನ್ನಿ ಇದನ್ನು ಫಿಟ್ಟಿಂಗ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಇದು ಕೆಳಗಡೆ ಈ ಥರ ಯಾವುದಾದ್ರೂ ಒಂದು ಇಲ್ಲ ಉದ್ದು ತಗೊಳ್ಳಿ, ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ಫಸ್ಟ್ ಈ ಬುಷ್ನ ಹಾಕ್ಕೊಳ್ಳಿ ಕ್ಲೀನಾಗೆ. ಈ ಥರ ಯಾವುದಾದ್ರೂ ಒಂದು ಮೆಟಲ್ ಪೀಸಲ್ಲಿ ಸ್ಟ್ರೈಟಾಗಿ ಹೊಡ್ಕೊಳ್ಳಿ. ಸ್ಟ್ರೈಟಾಗಿ ಹೋಗ್ಬೇಕು. ಆಮೇಲೆ ಇದನ್ನು ಇಟ್ಕೊಳ್ಳಿ. ಫಸ್ಟ್ ಒನ್ ಟೈಮ್ ಸೈಜ್ ನೋಡ್ಕೊಳ್ಳಿ, ಮೆಜರ್ಮೆಂಟು ಎಲ್ಲಿವರೆಗೂ ಬರ್ತೈತೆ ಅಂತ. ಇನ್ನು ಸ್ವಲ್ಪ ಹೋಗಬೇಕು. ಇದು ಮೇಲೆ ಇದು ಡ್ಯಾಮೇಜ್ ಆಗಬಾರ್ದು, ಹಂಗೆ ಲೈಟಾಗಿ ಇಲ್ಲಿ ಬಂದೈತೆ. ಓಕೆ, ಇವಾಗ ಈ ರಾಡ್ ಹಾಕಿ ನೋಡೋಣ.
ಇಲ್ಲಿ ಸ್ಟೆಪ್ ಥರ ಐತಲ್ಲ, ಇದು ಮೇಲ್ಗಡೆ ಬರಬೇಕು, ಇದು ಕೆಳಗಡೆ. ಇದೆಲ್ಲ ಬಂದ್ಬಿಟ್ಟು ರಾಂಗ್ ಥ್ರೆಡ್ ಅಂದರೆ ಉಲ್ಟಾ ಥ್ರೆಡ್ಡು. ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ, ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ. ಓಕೆನಾ? ಒನ್ ಟೈಮ್ ಇದು ಹಾಕ್ಕೊಂಡು ನೋಡಿ, ಒನ್ ಟೈಮು. ಇನ್ನು ಕೆಲಸ ಐತೆ. ಇದನ್ನ ತೊಳೆದುಬಿಟ್ಟು ಇದರಲ್ಲಿ ಏನಾದರೂ ಒಂದು ರುಬ್ಬಿಟ್ಟು ಬೇಕಂದ್ರೆ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಇದಕ್ಕೆ ಖರ್ಚು ಎಷ್ಟಪ್ಪ ಬರುತ್ತೆ ಅಂದರೆ, KLCಯಲ್ಲಿ 4 ಬೇರಿಂಗ್ಗೆ ಎರಡು ರೆಡಿ ಮಾಡಿದ್ದೀನಿ. 4 ಬೇರಿಂಗ್ಗೆ 100 ರೂಪಾಯಿ, 2 ರಾಡು ಅದೊಂದು 100 ರೂಪಾಯಿ, 50-50. ಬುಷ್ ಒಂದು 50 ರೂಪಾಯಿ. ಅದಾದಮೇಲೆ ಅವ್ರಿಗೆ ನಾನು 200 ಕೊಟ್ಟಿದ್ದೀನಿ. ಟೋಟಲ್ 500ಅಲ್ಲಿ ಇದು 2 ನೋಡಿ, ಇದು ಮತ್ತು ಇದು ಚಿಕ್ಕ ಜಾರು, ಇದೇ ಮೇಯ್ನು ಕೆಲಸ ಮಾಡೋದು ಎಲ್ಲರಿಗೂ, ಚಿಕ್ಕ ಜಾರು. ಇದು 500 ರುಪೀಸಲ್ಲಿ ಈ ಕೆಲಸ ಮುಗಿಸಿದ್ದೀನಿ ಫ್ರೆಂಡ್. ನೋಡೋಣ ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ. ಇವತ್ತಿನ ಡೇಟ್ ನಾನು ಹಾಕ್ಬಿಟ್ಟು ವಿಡಿಯೋ ಹಾಕ್ತೀನಿ. ಇದೇನಾದರೂ ನೆಕ್ಸ್ಟ್ ಏನಾದರೂ ಕೆಟ್ಟೋಯ್ತು ಅಂದರೆ ಅವತ್ತಿಂದೊಂದು ಡೇಟ್ ಹಾಕ್ತೀನಿ. ಓಕೆನಾ ಫ್ರೆಂಡ್? ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೂ ಫೇಸ್ಬುಕ್ ಪೇಜಿಗೆ ಬಂದಿದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋನ ತಗೊಂಡು ಬರ್ತಾ ಇರ್ತೀನಿ ಫ್ರೆಂಡ್ಸ್. ಟ್ರಯಲ್ ನೋಡ್ತಾ ಇದ್ದೀವಿ ಬೆಳಗಿನ ಜಾವ, ಅದಕ್ಕೆ ಇದು ಅಕ್ಕಿನ ರುಬ್ಬಿ ನೋಡೋಣ ಅಂತ ನಾವು ಟ್ರಯಲ್ ನೋಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೌಂಡ್ ಎಲ್ಲ ಚೆನ್ನಾಗೇ ಐತೆ, ರುಬ್ಬೋದು. ನೋಡಿ ತುಂಬ ಸ್ಮೂತಾಗೆ ಗ್ರೈಂಡಿಂಗ್ ಆಗೈತೆ. ಇನ್ನೊಂದು ಜಾರ್ಗೂ ಅದೇ ಥರನೇ ಮಾಡಿ ನೋಡ್ತೀವಿ, ಇದರಲ್ಲಿ ಹೆಂಗೆ ಬರುತ್ತೆ ಅಂತ ನೋಡೋಣ. ನಮ್ಮ ಕೆಲಸ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ ಪೇಜ್ಗೆ ಬಂದಿದ್ದರೆ ಫೇಸ್ಬುಕ್ ಪೇಜ್ನನ್ನು ಲೈಕ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ನೋಡಿ ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ತುಂಬ ಓಕೆ